ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ಬೇಸ್ ಇಂಪ್ರೂವ್ಮೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಲವಷ್ಟು ಜನ ಮಾರಿಷಿಯಲ್ ಸ್ಟೇಟಸ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಅದಕ್ಕಾಗಿ ಸ್ವಲ್ಪ ಮಾರಿಷಿಯಲ್ ಸ್ಟೇಟಸ್ ಬಗ್ಗೆ ವಿವರಣೆ ಕೊಡಬೇಕಂತೂ ನನ್ನ ವಿಚಾರ ಬಂತು. ಸ್ನೇಹಿತರೆ, ಕೆಲವೊಬ್ಬರು ಪ್ರಶ್ನೆ ಏನಂದರೆ, ಈಗ ನಿಮ್ಮದು ಮ್ಯಾರೇಜ್ ಲವ್ ಮ್ಯಾರೇಜಾ ಸರ್, ಅರೇಂಜ್ ಮ್ಯಾರೇಜಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ನಮ್ಮದು ಅರೇಂಜ್ಡ್ ಮ್ಯಾರೇಜ್. ಇಲ್ಲಿದೆ ನೋಡಿ, ಪತಿ ಪತ್ನಿಯರು ಶಿವಕುಮಾರ್ ಮತ್ತು ಸಾವಿತ್ರಿ ಹುಣಗುಂದ್. ಹೌದಾ, ನೋಡಿದಿರಾ? ಓಕೆನಾ? ಸರಿ. ಮತ್ತು ಮ್ಯಾರೇಜ್ ಆದ ಬಗ್ಗೆ ಸೀನಿಯರ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಾನು ನೊಂದು ಮಾಡಿಸಿದ್ದೆ. ಅಧಿಕೃತವಾಗಿ ಕಾನೂನಿನ ಪ್ರಕಾರ ನೊಂದು ಮಾಡಿಸಿದ್ದು ಸಹ ಇದೆ. ಆ ಮಾಹಿತಿ ಪ್ರಮಾಣಪತ್ರ ತಮ್ಮ ಗಮನಕ್ಕೆ. ಹೌದಾ? ಈಗ ನನ್ನ ಬಗ್ಗೆ ಮಾರಿಷಿಯಲ್ ಸ್ಟೇಟಸ್ ಆಯಿತು. ಈಗ ನನಗೆ ಈಗ ಮತ್ತು ಇನ್ನೊಂದು ಸ್ವಲ್ಪ ವಿವರಣೆ ಕೊಡಬೇಕಲ್ಲ. ಮುಂದೆ ನಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೇನೆ. ನಮ್ಮ ತಂದೆ ತಾಯಿ ಫೋಟೋ ತೋರಿಸ್ತಾ ಇದ್ದೇನೆ ನೋಡಿ. ನಮ್ಮ ತಂದೆ ಶ್ರೀ ಲಿಂಗಪ್ಪ ಹುಣಗುಂದ್, ತಾಯಿ ಮಲ್ಲವ್ವ ಹುಣಗುಂದ್. ಇವರು ಮೂಲತಃ ಗುಳೇದಗುಡ್ಡ ಗ್ರಾಮದವರು. ಗುಳೇದಗುಡ್ಡ ಅಂತೇಳಿ. ಈ ಗುಳೇದಗುಡ್ಡ ಗ್ರಾಮವು 1952ನೇ ಇಸ್ವಿಯಲ್ಲಿ ಬಿಜಾಪುರ ಡಿಸ್ಟಿಕ್ ಹುಣಗುಂದ್ ತಾಲೂಕಿನ ವ್ಯಾಪ್ತಿಗೆ ಬರ್ತಾಯಿತ್ತು ಸರ್. ಇವಾಗ ಏನಿದೆ, ಹುಣಗುಂದ್ ಅಂತಕ್ಕಂಥದ್ದು ಹಳ್ಳಿನೇ ಈಗ ತಾಲೂಕಾಗಿ ಮಾರ್ಪಟ್ಟು ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಗೆ ಬರ್ತಾಯಿದೆ. ಆಯಿತಾ? ಇವರ ತಂದೆ ತಾಯಿ ಲಿಂಗಪ್ಪ ಹುಣಗುಂದ್ ಅವರ ತಂದೆ ತಾಯಿ ಬಗ್ಗೆನೂ ತಮಗೆ ಗಮನಕ್ಕೆ ತರ್ತೇನೆ. ನೋಡಿರಿ, ಲಿಂಗಪ್ಪ ಅವರ ತಂದೆ ಚನ್ನಸಂಗಪ್ಪ ಹುಣಗುಂದ್. ಲಿಂಗಪ್ಪ ಅವರ ತಾಯಿ ನೋಡಿ, ಲಿಂಗಪ್ಪ ಅವರ ತಾಯಿ ಪರವ್ವ ಹುಣಗುಂದ್. ಇವರು ಸಹ ಮೂಲತಃ ಗುಳೇದಗುಡ್ಡದವರೇ. ಸ್ನೇಹಿತರೆ, ಬರ್ತಾಯ್ತಾ? ಇದಕ್ಕಿಂತ ಹೆಚ್ಚಿನ ಹಿನ್ನೆಲೆ ಅಂದರೆ, ನೀವು ವಂಶವೃಕ್ಷ ಅಂತ ಕೇಳ್ತಿರಲ್ಲ, ಈಗ ನಾನು ಅಂದಾಜು ನಿಮಗೆ 3 ತಲೆಮಾರಿನ ತನಕ ನಾನು ಹೇಳಿದೆ. ಅದಕ್ಕಿಂತ ಹೆಚ್ಚಿನ ವಂಶವೃಕ್ಷದ ಹಿನ್ನೆಲೆ ನನಗೊಮ್ಮೆ ಹೆಳವರಂತ ಬೆಟ್ಟಾಗಿದ್ದರು. ಹೆಳವರಂತ ನಿಮಗೂ ಗೊತ್ತಿರಬಹುದು ಸ್ನೇಹಿತರೆ. ಹುಣಗುಂದ್ ತಾಲೂಕಿನವರು ಅಂತ ನನ್ನ ಗಮನಕ್ಕೆ ಹೋಗಿ ತಂದರು. ಆವಾಗ ಅವ್ರಿಗೆ ಪ್ರಶ್ನೆ ಮಾಡಿದೆ ನಾನು, ಸಹಜ ಪ್ರಶ್ನೆ, ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದು ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಕೇಳಿದೆ. ಆ ಕಾಲಕ್ಕೆ ಅಂದರೆ 1952, 1930 ಆ ಕಾಲಕ್ಕೆ ಭಯಂಕರ ಬರಗಾಲ ಸ್ನೇಹಿತರೆ. ಹಲವಾರು ವರ್ಷಗಳಿಂದ ಬಿಜಾಪುರ ಡಿಸ್ಟಿಕ್ಕಿಗೆ ಬರಗಾಲದ ನಿಮಿತ್ತವಾಗಿ ಆಹಾರ ನೀರು ಸಿಗದೆ ಎಷ್ಟೋ ಜನ ಸತ್ತು ಅಸ್ಥಿ ಪಂಜರಗಳು ಅಲ್ಲಲ್ಲಿ ಕಂಡು ಬರ್ತಿದ್ದವು. ಮತ್ತು ಡೋಗಿಬರ ಅಂತ ಆ ಕಾಲಕ್ಕೆ ಜನರು ಹೆಸರಿಟ್ಟಿದ್ದರು. ಇದೆಲ್ಲ ವಿಷಮತೆಯನ್ನು ಅರಿತಂತಹ ಅಲ್ಲಿ ನಮ್ಮ ಹುಣಗುಂದ್ ವಂಶವು ಏನು ಒಂದು ನಿರ್ಣಯ ಮಾಡಿತ್ತು ಅಂದರೆ, ಹುಣಗುಂದ್ ವಂಶಸ್ಥರಂತ ಅಷ್ಟೇ ಅಲ್ಲ, ಅಲ್ಲಿ ವಾಸಿಸ್ತಕ್ಕಂಥ ಅಂದರೆ ಆ ತಾಲೂಕಿನಲ್ಲಿ ವಾಸಿಸ್ತಕ್ಕಂಥ ಹಲವಾರು ರೀತಿಯ ಜಾತಿಯ ಸಮುದಾಯದವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಗೂಳೆ ಹೋಗ್ತಾರೆ. ಗೂಳೆ ಹೋಗಿ ಒಂದು ಸ್ಥಳಕ್ಕೆ ವಾಸಿಸಲ್ಪಡ್ತಾರೆ. ಅದೇ ಸ್ಥಳವನ್ನೇ ಅಂದರೆ ಗೂಳೆ ಹೋಗಿದ್ದರಿಂದ ಗುಳೇದಗುಡ್ಡ ಎಂಬ ಗ್ರಾಮ ರಚನೆ ಆಯಿತು ಅಂತ ಈ ಮಾತನ್ನು ಹೇಳೋರು ಸ್ವಲ್ಪ ನನಗೆ ಪರಿಕಲ್ಪನೆ ಕೊಟ್ಟರು. ಅವಾಗ ನನಗೆ ಅರ್ಥ ಆಯಿತು ಗುಳೇದಗುಡ್ಡ ಅಂತ ಯಾಕೆ ಹೆಸರು ಬಂದಿತು ಎಂಬ ಬಗ್ಗೆ. ಸ್ನೇಹಿತರೆ, ಇಷ್ಟೊಂದು ತಮಗೆ ನನ್ನ ಪರಿಚಯ ಮಾಡಿಕೊಟ್ಟೆ, ನಮ್ಮ ಮನೆತನ ಪರಿಚಯ ಮಾಡಿಕೊಟ್ಟೆ. ಸ್ನೇಹಿತರೆ, ನಾನು SSLC 1986ನಲ್ಲಿ ಕಲಿತೆ. ಆನಂತರ PUC GODC ಕಲಿತೆ. ಆಮೇಲೆ BA ಕರ್ನಾಟಕ ಯೂನಿವರ್ಸಿಟಿ ಮಾಡಿದೆ. ತದನಂತರ B.Ed ಮಾಡಿದೆ, ಹಿಂದಿ B.Ed. ತದನಂತರ ಕನ್ನಡ ಇಂಗ್ಲೀಷ್ ಟೈಪಿಂಗ್ ಕಲಿತೆ. ತದನಂತರ BS ಬೇಸಿಕ್ MS ಆಫೀಸ್ ಕಲಿತೆ. ತದನಂತರ ಅಟ್ಟು ಎಲೆಕ್ಟ್ರಿಷಿಯನ್ ITI ಕಲಿತೆ. ಅಂದರೆ ನಮ್ಮ ತಂದೆಯವರು KSRTCನಲ್ಲಿ ನೌಕರಿ ಮಾಡ್ತಾಯಿದ್ರು. ಅರೆ ಸರ್ಕಾರಿ ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್ದಲ್ಲಿ ನೌಕರಿ ಮಾಡ್ತಾಯಿದ್ರು. ನನಗೆ ITI ಕಲಿಯುವಂಥ ಸೌಭಾಗ್ಯ ಅಂದರೆ ಅವಕಾಶ ಅನ್ನೋದು ಭಾಳ ದೊಡ್ಡದಲ್ಲ ಸ್ನೇಹಿತರೆ. ಅವಕಾಶ ಬಿಡಲೇಬಾರ್ದು. ಕಲಿತೆ, ಇಷ್ಟೆಲ್ಲ ಕಲಿತೆ. ಆನಂತರ ನನ್ನ ಮತ್ತೊಂದು ಹಾಬಿ ಏನಂದರೆ, ನಾನು ಮಾಹಿತಿ ಸಂಗ್ರಹ ಮಾಡುವುದು ಒಂದು ಹಾಬಿ. ಯಾವುದೇ ರೀತಿ ಒಟ್ಟು ಮಾಹಿತಿ ಸಂಗ್ರಹ ಆವಾಗಿನ SSLC ನಾನು ವೇಳೆಯಲ್ಲೇ ಮಾಡ್ತಾಯಿದ್ದೆ. ನಾನು 9th ಇದ್ದಾಗೆ, ಸ್ಟ್ಯಾಂಡರ್ಡ್ ಇದ್ದೆ. ಅದೇ ಮುಂದೆ ಬೆಳೆದು ಒಂದು ಹಂತಕ್ಕೆ ಬಂತು. ಎಲ್ಲ ಸರ್ವಾಂಗೀಣ ರೀತಿ ವಿಕಾಸ ನಂದು ಸಾಧ್ಯವಾದಷ್ಟು ಮಾಡ್ತಾ ನನಗೆ ಒಂದು ಕಲ್ಪನೆ ಹುಟ್ಟಿತು, ಪುಸ್ತಕವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಹಾಬಿ ನಂದು. ಖಾಲಿ ಕೂಡಬಾರ್ದು, ಮನುಷ್ಯ ಸೃಜನಾತ್ಮಕತೆಯನ್ನು ಬೆಳೆಸ್ಕೊಳ್ಬೇಕು ಎಂಬ ಒಂದು ಹಂಬಲ ಶುರು. ಹೀಗಾಗಿ ನಾನು B.Ed ಮುಗಿದ ನಂತರ ಅಂದಾಜು 2010ನೇ ಇಸ್ವಿಯಲ್ಲಿ
ಒಂದು ಪುಸ್ತಕವನ್ನು ಬರೆದೆ. ಪುಸ್ತಕದ ಹೆಸರು ವಿಶ್ವಶಾಂತಿಗಾಗಿ ಯೋಗಾಸನಗಳು ಭಾಗ 1. ಸ್ನೇಹಿತರೆ, ಪುಸ್ತಕದ ಮುಖಪುಟದ ವಿನ್ಯಾಸ ತಮಗೆ ತೋರಿಸ್ತಾ ಇದ್ದೇನೆ, ತಾವು ನೋಡಿ ಅಚ್ಚುಕಟ್ಟಾಗಿದೆಯಾ ಮತ್ತು ಟೈಟಲ್ ಸರಿಯಾಗಿದೆಯಾ ವೀಕ್ಷಣೆ ಮಾಡಿ. ಆ ನಂತರ ತಾವು ತಪ್ಪದೇ ಬೇಗನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇನೆ.